ಕರ್ನಾಟಕದಿಂದ ವಲಸೆ ಹೋಗಿ ಮುಂಬೈನಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳು ವೇಶ್ಯಾವಾಟಿಕೆಯನ್ನ ನಡೆಸ್ತಾ ಇರ್ತಾರೆ. ಆಗ ಇವರು ಹೋಗಿ ಅವರನ್ನ ರಿಪೋರ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಅವರ ವಿಚಾರಗಳನ್ನ ತಿಳ್ಕೊಳ್ತಾರೆ. ಸೊ ಅದು ನಿಜವಾಗ್ಲೂ ನಾವು ಮಾತಾಡಿದಷ್ಟು ಸುಲಭವಲ್ಲ. ಆ ಒಂದು ಪರಿಸ್ಥಿತಿಯನ್ನ ಮಹಿಳೆಯಾಗಿ ನೋಡಿ ಅದನ್ನ ಹೇಗೆ ಎದುರಿಸಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಅದನ್ನು ಊಹೆನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ಆವಾಗ ನಿಮ್ಗೂ ಕೂಡ ಏನೋ ಬಿಡು ಅವ್ರಿಗೂ ಏಜ್ ಆಗಿತ್ತು, ಒಂದು ಎಕ್ಸ್‌ಪೀರಿಯನ್ಸ್ ಇತ್ತು ಅಂತಲ್ಲ. ನೀವು ಅವಾಗ ಪುಟ್ಟ ಹುಡುಗಿನೇ. ಹೌದು, ಸೊ ಹೌದು. ಈಗ 20, 25 ವರ್ಷ ಆದ್ರೂನು ನಮ್ಗೆ ಒಂದೊಂದು ಮಗು ಇರೋದ್ರಿಂದ ಅವನ್ನ ಖಂಡಿತ. ಇನ್ನು ಪುಟ್ಟ ಮಕ್ಕಳು ಅನ್ನೋ ಥರನೇ ಬೆಳೆಸ್ತಾ ಇರ್ತೀವಿ. 4 ಗೋಡೆಗಳ ಮಧ್ಯೆ ಬೆಳೆಸ್ತೀವಿ. 5 ನಿಮಿಷ ಲೇಟ್ ಆಯ್ತು ಅಂದ್ರೆ ಎಲ್ಲಿದ್ಯಾ ಮಗಳೇ ಅಂತ ಹೌದು. ಕೇಳ್ತೀವಿ. ಸೊ ಆ ಥರ ಇರುವಂಥದ್ರಲ್ಲಿ ನೀವೊಂದು ಹೆಣ್ಮಗುವಾಗಿ ಅಂಥ ಏರಿಯಾಗಳೆಲ್ಲ ಹೋಗಿ ಅವರ ರೋಚಕ ಕಥೆಗಳನ್ನೆಲ್ಲ ಸೊ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ ಯಾಕೆ ಅನ್ನಿಸ್ತು? ಅದರಿಂದ ಏನೊಂದು ಯಾರಿಗೆ ಮನಪರಿವರ್ತನೆ ಆಗುತ್ತೆ ಅಂತನಾ? ಅಥವಾ ಸಮಾಜದಲ್ಲಿ ಏನಾದ್ರೂ ಒಂದು ತಿದ್ದುವಂತ ಕೆಲಸ ಮಾಡೋಕೆ ಅಂತನಾ? ಯಾಕೆ ಅನ್ನಿಸ್ತು ನಿಮ್ಗೆ ಆಕ್ಚುಲಿ? ನನಗೆ ಟು ಬಿ ಆನೆಸ್ಟ್ ಅಫ್ಕೋರ್ಸ್ ನನಗೆ ಅಪ್ಪನ ನೋಡಿನೇ ಒಂದು ಇನ್ಸ್ಪಿರೇಷನ್ ಅಪ್ಪ ಅಂತ ಹೇಳ್ಬೋದು. ಇನ್ನೊಂದು ನನಗೆ ಎಲ್ಲೋ ಒಂದು ಕಡೆ ಈಗ ವಿದ್ಯಾ ಭರತನಹಳ್ಳಿ ಅಂತ ನಾನು ಏನು ಹೇಳಿದ್ನಲ್ಲ, ಅವರು ನನಗೆ ಶಿ ವಾಸ್ ಆಲ್ಸೋ ಅ ಜರ್ನಲಿಸ್ಟ್. ಇನ್ನೊಬ್ಬರು ಶಾಂತಲಾ ಪ್ರಕಾಶ್ ಅಂತ ಒಬ್ಬರಿದ್ದಾರೆ. ಅವರು ಐ ಆಮ್ ಶೋರ್ ಎಲ್ಲರಿಗೂ ಸುಮಾರು ಜನಕ್ಕೆ ಗೊತ್ತಿರೋವರೇ ಅವರನ್ನು. ಅವರು ಅಪ್ಪನ ತುಂಬ ಅಪ್ಪನ ಕೊಲೀಗ್ ಆಗಿದ್ದರು ಆ್ಯಂಡ್ ನಮ್ಮನೆಯಲ್ಲೇ ಸುಮಾರು ವರ್ಷ ಇದ್ದರು ಅವರು. ಆಗ ಅವ್ರನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಏನೋ ಒಂಥರ ಈ ಜರ್ನಲಿಸಮ್ ಅಂದರೆ ಇಷ್ಟು ಒಂಥರ ಫ್ಯಾಸಿನೇಟಿಂಗ್ ಆಗಿದೆಯಲ್ಲ ಇದು. ಓಕೆ, ಹೆಣ್ಮಕ್ಳು ಜರ್ನಲಿಸ್ಟ್ ಆಗ್ಬೋದಾ? ಯಾಕಂದರೆ ನಾನು ಅವಾಗವರೆಗೂ ಬರೀ ಗಂಡಸ್ರನ್ನೇ ಜರ್ನಲಿಸ್ಟ್ ಆಗಿ ನೋಡಿದ್ದೆ. ಸೊ ಆ ಟೈಮಲ್ಲಿ ಇವ್ರನ್ನೆಲ್ಲ ನೋಡ್ಬಿಟ್ಟು ಓ ಈ ಥರನೂ ಎಲ್ಲ ಇರ್ಬೋದಾ, ಹೀಗೆಲ್ಲ ಜರ್ನಲಿಸಮ್ ಮಾಡ್ಬೋದಾ? ಅವ್ರ ಕತೆ ವಿಧಾನಸೌಧದ ಕತೆಗಳನ್ನ ನನಗೆ ಹೇಳೋರು. ಹಿಂಗಾಯಿತು ಅವ್ರು ಪೊಲಿಟಿಕಲ್ ಬೀಟ್ ಕವರ್ ಮಾಡೋರು ಶಾಂತಲಾ ಅವರು. ಸೊ ಅವ್ರು ಹೇಳೋರು. ಆ್ಯಂಡ್ ವಿದ್ಯಾ ಆಂಟಿ ನನಗೆ ಡೆಸ್ಕಲ್ಲಿ ಯಾವ ಥರ ಕಾಪೀಸ್ ಬರುತ್ತೆ ಅವರು ಅಪ್ಪ ಒಂದೊಂದು ಸಲ ಸಣ್ಣ ಸಣ್ಣ ಈ ಮಿಸ್ಟೇಕ್ಗಳಾದಾಗ ಏನೋ 16 ವರ್ಷದ ಷೋಡಶಿ ಆ ಥರ ಎಲ್ಲ ಅದು ಹೇಗೆ ಅದೆಲ್ಲ ಆ ಮಿಸ್ಟೇಕ್ಸ್ ಎಲ್ಲ ಫನ್ನಿಯಾಗಿ ಅದೆಲ್ಲ ತುಂಬ ಎಕ್ಸ್ಪೀರಿಯನ್ಸಸ್ ಹೇಳೋರು. ಸೊ ಅದನ್ನೆಲ್ಲ ಕೇಳಿದಾಗ ನನಗೆ ಓ ಇದು ಏನೋ ಒಂಥರ ಈ ಫೀಲ್ಡ್ ತುಂಬ ಚೆನ್ನಾಗಿದೆಯಲ್ಲ ಅಂತ. ಇನ್ನೊಂದು ನನ್ನ ಸೆಕೆಂಡ್ ಪಿ ಯು ಸಿ ಆದಮೇಲೆ ಐ ವಾಸ್ ಫೋರ್ಸ್ಡ್ ಇನ್ ಟು ದ್ಯಾಟ್ ಅಲ್ಲ. ಸೊ ನನಗೆ ಇನ್ನೇನು ಆಪ್ಷನ್ ಇರಲಿಲ್ಲ. ನನ್ನ ಚಾಯ್ಸ್ ಇದ್ದು ಇಂಗ್ಲೀಷ್ ಲಿಟ್ರೇಚರ್, ಸೈಕಾಲಜಿ, ಜರ್ನಲಿಸಮ್. ನನಗೆ ಜರ್ನಲಿಸಮ್ ಮತ್ತು ಸೈಕಾಲಜಿ ಬಗ್ಗೆ ಎರಡೂ ತುಂಬ ಒಲವಿತ್ತು. ಸೊ ನನಗೆ ಸೈಕಾಲಜಿ ಮಾಡೋದಾ ಜರ್ನಲಿಸಮ್ ಮಾಡೋದಾ ಅನ್ನೋದು ಒಂದು ಇದಿತ್ತು. ಆ್ಯಂಡ್ ಅಪ್ಪ ಪಿ ಯು ಸಿ 10th ಆದಾಗಲೇ ಹೇಳಿದರು ನೀನು ಜರ್ನಲಿಸಮ್ ಮಾಡು ಅಂತ. ಸೊ ಸೆಕೆಂಡ್ ಟೈಮ್ ಮಿಸ್ಟೇಕ್ ಮಾಡೋದು ಬೇಡ ಅಂತ ಐ ಜಾಯಿನ್ ಜರ್ನಲಿಸಮ್. ಚೆನ್ನೈಯಲ್ಲಿ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮಲ್ಲಿ ಓದ್ತಿರ್ಬೇಕಾದ್ರೆ ನಾನು ಡಿಸೈಡ್ ಮಾಡಿದೆ ನಾನು ಕ್ರೈಮ್ ಬೀಟೇ ಮಾಡಬೇಕು ಅಂತ. ಅಲ್ಲಿ ಅಲ್ಲೂ ನಮ್ಗೆ ವಿ ವರ್ ಇಂಟ್ರೊಡ್ಯೂಸ್ ಟು ಡಿಫ್ರೆಂಟ್ ಬೀಟ್ಸ್ ಎಲ್ಲ. ಗ್ರೌಂಡ್ ರಿಪೋರ್ಟಿಂಗು, ಎನ್ವಿರಾನ್ಮೆಂಟ್ ರಿಪೋರ್ಟಿಂಗು, ಆಮೇಲೆ ಪೊಲಿಟಿಕಲ್ ರಿಪೋರ್ಟಿಂಗ್ ಎಲ್ಲದಕ್ಕೂ ಕಳಿಸೋರು. ಬಟ್ ನನಗೆ ಕ್ರೈಮ್ ಇಸ್ ಸಮಥಿಂಗ್ ವಿಚ್ ಸ್ಟಕ್ ಟು ಮಿ ಆವಾಗ್ಲೂ. ಸೊ ಹಾಗಾಗಿ ನಾನು ವೆನ್ ಐ ಕೇಮ್ ಬ್ಯಾಕ್ ಟು ಕ್ರೈಮ್ ರಿಪೋರ್ಟಿಂಗ್ ಐ ಸ್ಟಾರ್ಟೆಡ್ ರಿಯಲೈಸಿಂಗ್ ದಟ್ ನಮ್ಮ ಸ್ಟೋರೀಸ್ ನಾವು ಬರೆಯೋ ಆರ್ಟಿಕಲ್ಸಿಂದ ಎಷ್ಟೋ ಜನಕ್ಕೆ ಚೇಂಜಸ್ ಆಗ್ತಿದೆಯಲ್ಲ, ಸಮಾಜದಲ್ಲಿ ಏನೋ ಒಂದು ಯಾರ್ದೋ ಒಂದು ಲೈಫ್ ಆದರೂ ಟಚ್ ಆಗ್ತಿದೆಯಲ್ಲ. ಇವತ್ತು ನಾನು ಬರೆದಿರೋ ಸ್ಟೋರಿಯಲ್ಲಿ, ಇವತ್ತು ನಾನು ಬರೆದಿರೋ ಆರ್ಟಿಕಲಿಂದ ಯಾರ್ದಾದ್ರೂ ಒಬ್ಬರು ಮನೆಯಲ್ಲಾದರೂ ಏನಾದರೂ ಚೇಂಜ್ ಆಗಿದೆಯಾ, ಅಥವಾ ಯಾವುದಾದ್ರೂ ಒಂದು ಜೀವಕ್ಕೆ ಏನಾದರೂ ಡಿಫ್ರೆನ್ಸ್ ಆಗಿದೆಯಾ, ಅವತ್ತಿನ ದಿನ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ದಟ್ ಈಸ್ ಮೈ ಏನೋ ಒಂದು ಛಲ ಆ್ಯಂಡ್ ಆಲ್ಸೋ ಮೈ ಹೋಪ್ ದಟ್ ದಿಸ್ ಹ್ಯಾಪನ್ಸ್ ಅಂತ. ಇಲ್ಲಾಂದರೆ ದೇರ್ ಇಸ್ ನೋ ಪಾಯಿಂಟ್ ಆಫ್ ಬೀಯಿಂಗ್ ಅ ಜರ್ನಲಿಸ್ಟ್ ಅನ್ಸುತ್ತೆ. ನೀನು ಏನೋ 1000 ಪ್ರೆಸ್ ಕಾನ್ಫರೆನ್ಸಸ್ ಅಟೆಂಡ್ ಮಾಡು, ನೀನು 1000 ಇಂಟರ್ವ್ಯೂಸ್ ಮಾಡು, ಡಸಂಟ್ ಮ್ಯಾಟರ್. ಬಟ್ ಯಾರೋ ಒಬ್ರಿಗೆ ಹೇ ನೀನು ಮಾಡಿದ ಇಂಟರ್ವ್ಯೂವಿಂದ ನಾನು ಇವತ್ತು ಹೋಗ್ಬಿಟ್ಟು ಏನೋ ಚೆಕಪ್ ಮಾಡಿಸ್ಕೊಂಡೆ, ಅದರಿಂದ ಏನೋ ಒಂದು ನನಗೆ ಒಳ್ಳೇದಾಯಿತು, ಅಥವಾ ಇನ್ನೇನೋ ನೀನು ಬರೆದಿದ್ದು ಯಾವುದೋ ನಾನು ಒಂದು ಸ್ಟೋರಿ ಬರೆದು ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗಲೇ ಇಟ್ ವಾಸ್ ನಾಟ್ ಅ ಹಾರ್ಡ್ ಕೋರ್ ಕ್ರೈಮ್ ಸ್ಟೋರಿ ಅಲ್ಲ. ಬಟ್ ಒಂದು ಇಂದಿರಾನಗರಲ್ಲಿ ಒಂದು ಒಂದು ಬಿಲ್ಡಿಂಗ್ನ ಒಬ್ಬರು ಯಾರೋ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಬಿಸ್ನೆಸ್ ಟೈಕೂನ್ಸರು. ಪಾಪ ಆ ಮಹಿಳೆ ತುಂಬ ಒದ್ದಾಡ್ತಾ ಇದ್ರು, ಆಗಿಲ್ಲ. ಅವರು ಅಲ್ಲಿ ಒಂದು ಅನಾಥಾಶ್ರಮದ ಥರದ್ದೇನೋ ಒಂದು ನಡೆಸ್ತಾ ಇದ್ರು. ಸೊ ಅವ್ರು ಏನು ಮಾಡಿದ್ರು, ಆವಾಗ ಮುನ್ನಬಾಯ್ MBBS ಸಿನಿಮಾ ಬಂದಿತ್ತು. ಸೊ ಅವ್ರು ಆ ಸ್ಟೈಲಲ್ಲಿ ದಿನ ಹೋಗಿ ಅವ್ರಿಗೆ ಓನರ್ಗೆ ರೋಸ್ ಕೊಡೋರು. ಅಷ್ಟೇ ಅವ್ರು ಮಾಡ್ತಾ ಇದ್ದಿದ್ದು. ದಿನ ಮಕ್ಳನ್ನ ಕರ್ಕೊಂಡು ಹೋಗೋದು, ಅಷ್ಟೂ ಜನ ಅನಾಥ ಮಕ್ಳನ್ನ ಕರ್ಕೊಂಡು ಹೋಗಿ ಆ ಓನರ್ಗೆ ರೋಸ್ ಕೊಡ್ತಾಯಿದ್ರು ಎವ್ರಿ ಡೇ. ಅದನ್ನು ಆಫೀಸಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ರು ಇವರು. ಸೊ ಅವ್ರು ಹೋಗಿ ಎವ್ರಿ ಡೇ ಎಷ್ಟೇ ಇದಾದ್ರೂ ಅಲ್ಲೇ ಕುತ್ಕೊಂಡಿರೋರು, ಆ ಓನರ್ ಬಂದಿದ ತಕ್ಷಣ ರೋಸ್ ಕೊಡು. ಸೊ ಆ ಸ್ಟೋರಿ ನಾನು ಬಿಡದೆ ಬರಿತಾ ಹೋದೆ. 3 ಸೀರೀಸ್ ಆಯಿತು, 4 ಸೀರೀಸ್ ಆಯಿತು. ನಮ್ಮ ಆಫೀಸಲ್ಲೂ ಕೇಳಲಿಲ್ಲ ಸ್ಟಾಪ್ ಮಾಡು. ಒಂದೊಂದ್ಸಲ ಏನಾಗುತ್ತೆ ಜರ್ನಲಿಸಮಲ್ಲಿ ಅದೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್. ನಾವೇನೋ ಒಂದು ಬರೆದಿರ್ತೀವಿ, ಮುಂದೆ ಹೇಳು, ನೆಕ್ಸ್ಟ್ ಸ್ಟೋರಿ ಹೇಳು, ಇದನ್ನೇನು ಎಷ್ಟು ಸತಿ ಹೇಳ್ತೀಯ ಅದನ್ನು ಅಂತ. ಬಟ್ ಇಲ್ಲಿ ಮಿಡ್ಡಲ್ಲಿ ಬಿಟ್ಟಿಲ್ಲ, ಎಲ್ಲೋ ಒಂದು ಸ್ಪೇಸ್ ನಾನು ಕೊಟ್ಟೇ ಇದ್ರು ಅದಕ್ಕೆ.
ಅದು ಇಮ್ಮಿಡಿಯೇಟ್ ಎಷ್ಟು ಇಂಪ್ಯಾಕ್ಟ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಪೊಲೀಸರು ನೋಟಿಸ್ ಮಾಡಿದ್ರು, ಆ ಏರಿಯಾದು ಕಾರ್ಪೊರೇಟ್ರು ನೋಟಿಸ್ ಮಾಡಿದ್ರು. ಸೊ ತಕ್ಷಣ ಬಂದು ಆ ಲೇಡಿಗೆ, ಆ ಅನಾಥ ಮಕ್ಕಳಿಗೆ ಆ ಜಾಗ ಸಿಗುವಂಗಾಯಿತು. ಸೊ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ ಸ್ಟೋರಿ. ನಾನು ಜೈಲಿಗೆ ನಾನು ಪದೇ ಪದೇ ಹೋಗ್ತಾ ಇದ್ನಲ್ಲ, ಅಲ್ಲಿದ್ದಾಗ ಒಬ್ಬ ಗಾಂಧಿ ಅಂತ, ಅವನ ಹೆಸರು ನಂಗೆ ಮರ್ತೋಗಿದೆ, ಬಟ್ ಅವನ್ನ ಗಾಂಧಿ ಅಂತ ಕರ್ಕೊಂಡ್ರೆ ತುಂಬ ಅವ್ನು ಫಿಟ್ ಆಫ್ ರೇಜಲ್ಲಿ ಹೆಂಡ್ತಿನ ಸಾಯಿಸ್ಬಿಟ್ಟಿದ್ದ, ಮರ್ಡರ್ ಮಾಡಿಬಿಟ್ಟಿದ್ದ. ಆದರೆ ಸಿಕ್ಕಾಪಟ್ಟೆ ಸಾಧು ಮನುಷ್ಯ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ. ಅವನಿಗೆ ಈಗ ಆಗಸ್ಟ್ 15ನೇ ತಾರೀಕು ಸುಮಾರು ಜನ ರಿಲೀಸ್ ಮಾಡ್ತಾರಲ್ಲ ಪ್ರಿಸ್ನರ್ಸ್ನ, ಆ ಥರದ್ರಲ್ಲಿ ಅವನಿಗೆ ರಿಲೀಸ್ ಇದಿತ್ತು. ಸೊ ನಾವು ಆಬ್ವಿಯಸ್ಲಿ ಮಿಡ್ ಡೇ ಇಸ್ ಅ ಔಟ್ ಆಫ್ ದ ಬಾಕ್ಸ್ ಕೈಂಡ್ ಆಫ್ ಸ್ಟೋರಿ. ಸೊ ನನಗೆ ಐ ವಾಂಟೆಡ್ ಟು ಇಂಟರ್ವ್ಯೂ, ಅವನ ಹತ್ರ ಮಾತಾಡಿ ಅವ್ನ ಸ್ಟೋರಿ ಬರೀಬೇಕು ಅಂತಿತ್ತು. ಸೊ ಕೇಳಿದೆ, ಏನಪ್ಪ ಮಾಡ್ತೀಯಾ ಮುಂದೆ ನೀನು ಅಂತ. ಅವನಂದ, ಇಲ್ಲ ನನಗೆ ಆಟೋ ಓಡ್ಸೋಕ್ಕೆ ಬರುತ್ತೆ, ನಾನು ಹೇಗಾದರೂ ಮಾಡಿ ಒಂದು ಆಟೋ ತೊಗೊಂಡ್ರೆ ನಾನು ಆಟೋ ಓಡಿಸ್ಕೊಂಡು ಜೀವನ ಮಾಡೋಣ ಅಂತೀನಿ. ಮಗ ಇದ್ದಾನೆ, ಮಗನ ಸಾಕಬೇಕು ನಾನು, ಅವ್ನ ತಾಯಿ ಅಂತೂ ನಾನು ಕೊಡಲಿಲ್ಲ, ನಾನು ಹಿಂಗೆ ಮಾಡಿಬಿಟ್ಟೆ. ಈಗ ಮಗ 7ನೇ ಕ್ಲಾಸಲ್ಲಿದೆ, ನಾನು ಓದಿಸ್ಬೇಕು ಅವನಿಗೆ, ನಾನು ಹಿಂಗೆ ಮಾಡಬೇಕು ಅಂತ ಹೇಳ್ದೆ. ಸೊ ನಾನು ಬಂದು ಅದನ್ನೇ ಬರೆದು ಒಂದು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ ನಾವು ಮಿಡ್ ಡೇಲಿ, ಈ ಥರ ಇವನಿಗೆ ಆಟೋ ಕೊಡ್ಸೋದಕ್ಕೆ ಅಂತ. ಸೊ ಆ್ಯಕ್ಚುಲಿ ಜನ ದುಡ್ಡು ಕೊಟ್ಟು, ನಾನು ಮಾತಾಡ್ತಿರೋದು 15-16 ವರ್ಷದ ಹಿಂದೆ, 13-14 ವರ್ಷದ ಹಿಂದಿನ ಕತೆ. ಆ ಟೈಮಲ್ಲೇ ಆ್ಯಕ್ಚುಲಿ ಜನ 500-1000 ಆ ಥರ ಕಳಿಸಿ ಅವನ ಅಕೌಂಟಿಗೆ ಒಂದು ಆಟೋ ಕೊಡಿಸ್ದಂಗೆ ಆಯಿತು. ಆ್ಯಂಡ್ ಹೀ ಸ್ಟಾರ್ಟೆಡ್ ರೈಡಿಂಗ್ ದಿ ಆಟೋ. ಸೊ ಇದು ಒಂದು ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ಸ್ ಲೈಕ್ ದಿಸ್. ನಾನು ರೀಸೆಂಟಾಗಿ ಹೆಲ್ತ್ ರಿಪೋರ್ಟಿಂಗ್ ಮಾಡೋವಾಗ್ಲೂ ಒಂದು ಚಾಮರಾಜನಗರಲ್ಲಿ ಒಂದು ಚುಕ್ಕಿ ಕಾಯಿಲೆ ಅಂತ ಮಕ್ಕಳು, ಅಲ್ಲಿ 13 ವರ್ಷ ಆಗ್ತಿದ್ದಂಗೆ ಸುಮಾರು ಜನ ಮಕ್ಕಳು ಒಂದು ವಿಚಿತ್ರವಾದ ಕಾಯಿಲೆ ಬಂದು ಸತ್ತೋಗ್ತಾಯಿದ್ರು. ಸೊ ಯಾಕೆ ಇದು ಹೀಗಾಗ್ತಿದೆ ಅಂತ ನಾನು ಅಲ್ಲಿ ಹೋಗಿ ಒಂದು ಸ್ಟೋರಿ ಮಾಡಬೇಕು ಅಂತ, ಅದು ಎಲ್ಲೂ ಒಂದು ಅಂದರೆ ಆ ಥರದ ಕೇಸ್. ಅವ್ರಿಗೆ ಏನಂದರೆ ಸೂರ್ಯನೇ ಅವ್ರಿಗೆ ಶತ್ರು. ಸೂರ್ಯನ ಕಿರಣ ಅವ್ರ ಮೇಲೆ ಬಿತ್ತು ಅಂದರೆ ಅವ್ರಿಗೆ ಸ್ಕಿನ್ ಎಲ್ಲ ತುಂಬ ಕಂಡೀಷನ್ ವರ್ಸನ್ ಆಗಿಬಿಟ್ಟು ಕಣ್ಣು ಕಾಣಲ್ಲ, ಆಮೇಲೆ ಕಣ್ಣಿಂದೆಲ್ಲ ಪಸ್ ಬರೋಕ್ಕೆ ಶುರುವಾಗಿ ಆ ಥರ ಆಗಿ ಮಕ್ಕಳು ಸತ್ತೋಗ್ತಾರೆ. ಸೊ ಅವರು ಯಾವಾಗೂ ಮನೇಲೇ ಇರಬೇಕು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಮೈ ಮೇಲೆಲ್ಲ ಚುಕ್ಕಿ 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 ಇರುತ್ತೆ. ಅದು ಜೀರೋಡರ್ಮಾ ಪಿಗ್ಮೆಂಟೋಸಾ ಅಂತಾರೆ. ಅದು ಆ ಕಾಯಿಲೆ ಬಂದವರು ಅಲ್ಲಿ ಒಂದು ಕ್ಲಸ್ಟರ್ ಇದೆ ಅಂತ ನಮ್ಮ ಕರ್ನಾಟಕದ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರಲಿಲ್ಲ. ಅಲ್ಲಿ ಇಲ್ಲಿ ಕೇಸಸ್ ಇದೆ ಅಂತ ಗೊತ್ತಿತ್ತೆ, ಆದರೂ ರೇರ್ ಜೆನೆಟಿಕ್ ಕಂಡೀಷನ್ ಅದು. ಫ್ಯಾಮಿಲಿಯಲ್ಲೇ ಮದುವೆ ಆದರೆ, ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಬರುವಂಥ ಕಾಯಿಲೆ ಅದು. ಸೊ ಅದ್ರ ಬಗ್ಗೆ ನಾನು ಹೋಗಿ ರಿಪೋರ್ಟಿಂಗ್ ಮಾಡಿಕೊಂಡು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದಾಗ ನನಗೆ 8 ಜನ ಮಕ್ಕಳು ಆ ಥರ ಸಿಕ್ಕರು. 16 ಜನ ಮಕ್ಕಳು ಸತ್ತೋಗಿದ್ರು ಅಲ್ಲಿ. ಅದರಲ್ಲಿ 8 ಜನ ಮಕ್ಕಳು ಬದುಕಿರೋರು ಸಿಕ್ಕಿದ್ರು ನನಗೆ. ಆ ಫ್ಯಾಮ್ಲೀಸ್ ಹತ್ರ ಮಾತಾಡಿ, ಪೇರೆಂಟ್ಸ್ ಹತ್ರ ಮಾತಾಡಿದೆ. ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಇಮಿಡಿಯೇಟಾಗಿ ಟ್ವೀಟ್ ಮಾಡಿ, ಚೇತನ ಬೆಳಗೆರೆಯವರು ಬರೆದಿರೋ ಸ್ಟೋರಿಗೆ ನಾವು ಸ್ಪಂದಿಸಿದ್ದೀವಿ ಅಂಥೇಳಿ ತಕ್ಷಣ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕಳಿಸಿ ಅಷ್ಟೂ ಜನ ಮಕ್ಕಳದ್ದು ಎಲ್ಲ ಹಿಸ್ಟ್ರಿ ತೆಕ್ಕೊಂಡು ಅವ್ರಿಗೆಲ್ಲ UV ಜಾಕೆಟ್ಸ್ ಆಗಲಿ, ಆಮೇಲೆ ಲೋಷನ್ಸ್ ಕೊಟ್ಟು ಅವ್ರಿಗೆ ಇವಾಗ ಹಣಕಾಸಿನ ವ್ಯವಸ್ಥೆನೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಮಾಡಿಲ್ಲ ಗೌರ್ಮೆಂಟ್ ಅವರು. ನಾನು ಅದನ್ನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮಾಡಿ ಅಂತ. ಯಾಕಂದರೆ ಅವ್ರಿಗೆ ಅಲ್ಲಿ ಒಂದು ಜೆನೆಟಿಕ್ ಮ್ಯಾಪಿಂಗ್ ಆಗಬೇಕು, ಯಾಕೆ ಈ ಥರ ಕಾಯಿಲೆ ಬರ್ತಿದೆ ಅಂತ. ಯಾಕಂದರೆ ಇವಾಗ ಆಲ್ರೆಡಿ 8-10 ವರ್ಷದಿಂದ ಅವರು ಅದನ್ನು ಫೇಸ್ ಮಾಡ್ತಾರೆ, ಇನ್ನೂ ಬರಲ್ಲ ಅಂತ ಏನೂ ಗ್ಯಾರಂಟಿ ಇಲ್ಲ. ಸೊ ಅದು ಯಾಕೆ ಬರ್ತಿದೆ, ಅದು ಜೆನೆಟಿಕ್ ಮ್ಯಾಪಿಂಗ್ ಮಾಡಿಬಿಟ್ಟು ರಕ್ತ ಸಂಬಂಧದಲ್ಲಿ ಮದುವೆನ ಆದಷ್ಟು ಕಡಿಮೆ ಮಾಡಬೇಕು ಅಂತ, ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿಸ್ಬೇಕು ಅಂತ. ಸೊ ಸುಮಾರು ನಾನು ದೀಪಾ ಭಟ್ ಅಂತ JSS ಕಾಲೇಜಲ್ಲಿ ಒಬ್ಬರು ಜೆನೆಟಿಕ್ ಕೌನ್ಸಿಲರ್ ಇದ್ದಾರೆ, ನಾನು ಅವ್ರ ಹತ್ರನೂ ಮಾತಾಡಿ ಅವರನ್ನು ಗೌರ್ಮೆಂಟ್ ಜೊತೆ ಕನೆಕ್ಟ್ ಮಾಡಿಸಿ. ಸೊ ನಾವು ಬರೀ ಈಗ ಹೇಳ್ತಾರೆ ಜರ್ನಲಿಸ್ಟ್ ಆಗಬೇಕು, ಆ್ಯಕ್ಟಿವಿಸ್ಟ್ ಆಗಬಾರ್ದು ಅಂತ. ಆ್ಯಕ್ಟಿವಿಸಮ್ ಅಲ್ದಿರ ನಮ್ಮ ರೋಲ್ನ ನಾವು ಎಷ್ಟರ ಮಟ್ಟಿಗೆ ಪ್ಲೇ ಮಾಡ್ಬೋದು ಅನ್ನೋದನ್ನು ನಾವು ಅದನ್ನು ಮಾಡ್ತಾ ಹೋದರೆ ಐ ಫೀಲ್ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ, ಅದೇ ನಾನು ಹೇಳ್ದಂಗೆ ಯಾರ್ದೋ ಒಬ್ಬರು ಮನೆಯಲ್ಲಾದರೂ ನಾನು ಚೇಂಜ್ ತರ್ಬೋದಾ ಅಂತ. ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಇಸ್. ಓಕೆ.